ನನ್ನ ಹೆಸರು ಜಯರಾಮ್, ಯೋಜನಾ ನಿರ್ದೇಶಕರು, ಜಿಲ್ಲಾ ಪಂಚಾಯತಿ ದಕ್ಷಿಣ ಕನ್ನಡ. 20/2/2026 ರಾಷ್ಟ್ರೀಯ ಸರಸ್ ಮೇಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು 9 ದಿನಗಳ ಕಾಲ ಇರುತ್ತದೆ. ಅಂದರೆ ದಿನಾಂಕ 28/2/2026 ಇರುತ್ತದೆ. ಇದು ರಾಷ್ಟ್ರೀಯ ಸರಸ್ ಮೇಳ ಉದ್ದೇಶ ಏನಪ್ಪ ಅಂತ ಅಂದರೆ, ನಮ್ಮ ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಭಾಗದಲ್ಲಿ ನಮ್ಮ ಸ್ವಸಹಾಯ ಮಹಿಳಾ ಗುಂಪಿನ ಸದಸ್ಯರು ಉತ್ಪಾದನೆ ಮಾಡ್ತಾರೆ. ಅದು ಉತ್ಪಾದನೆಗೆ ಒಂದು ಮಾರುಕಟ್ಟೆ ಸೌಲಭ್ಯ ಒದಗಿಸೋದು ಮತ್ತು ಆ ಮಾರುಕಟ್ಟೆ ಸೌಲಭ್ಯದ ಜೊತೆಗೆ ಆದಾಯ ಬರುವ ಹಾಗೆ ಮಾಡೋದು. ಸೊ ಇದಕ್ಕೆ ನಾವು ಏನು ಮಾಡಿದ್ದೀವಿ, ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದಷ್ಟು ನಾವು ಮಾಸಿಕ ಸಂತೆ ಮಾಡ್ತೀವಿ. ಆ ಮಾಸಿಕ ಸಂತೆ ಜೊತೆಗೆ ಈಗ ನಾವು ತಾಲೂಕಾ ಮಾಸಿಕ ಸಂತೆ, ಜಿಲ್ಲಾ ಮಾಸಿಕ ಸಂತೆ ಮತ್ತು ರಾಷ್ಟ್ರೀಯ ಮಾಸಿಕ ಸಂತೆ ಅನ್ನೋ ಬದಲು ಸರಸ್ ಮೇಳ ಅಂತ ಹೇಳ್ತೀವಿ. ಈ ಸರಸ್ ಮೇಳದಲ್ಲಿ ನಮ್ಮ ಭಾರತ ದೇಶದಿಂದ ಸುಮಾರು 16 ರಾಜ್ಯಗಳು ಭಾಗವಹಿಸಿದ್ದಾರೆ. ಮತ್ತು ನಮ್ಮ ಜಿಲ್ಲೆಯಿಂದಲೇ ನಮ್ಮ ಕರ್ನಾಟಕ ರಾಜ್ಯದಿಂದ 31 ಜಿಲ್ಲೆಯಿಂದನೂ ಭಾಗವಹಿಸಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಿಂದ ಅವರು ಏನು ಉತ್ಪಾದನೆ ಮಾಡ್ತಾರೆ ಅದನ್ನೆಲ್ಲ ತಂದಿದ್ದಾರೆ. ಮತ್ತು ಅವ್ರದ್ದು ಏನೇನು ಪದಾರ್ಥ ಇದೆ ಮತ್ತು ಉತ್ಪಾದನೆ ಮಾಡಿರೋದೇನಿದೆ ಅದನ್ನು ಇಲ್ಲೆಲ್ಲ ಪ್ರದರ್ಶನ ಮಾಡ್ತಾರೆ. ಮತ್ತು ಅದಕ್ಕೆ ಪ್ರೇರಣೆಗೊಂಡು ನಮ್ಮ ಜಿಲ್ಲೆಯಲ್ಲೂ ಅದೇ ರೀತಿ ಮಾಡ್ತಾರೆ. ಇಲ್ಲಿ ಒಟ್ಟು 180 ಸ್ಟಾಲುಗಳಿದ್ದಾವೆ. 180 ಸ್ಟಾಲುಗಳಲ್ಲಿ 30 ಸ್ಟಾಲು ಬಂದು ಲೈವ್ ಫುಡ್ಡಿಗೆ ಇದು ಮಾಡಿದ್ದೀವಿ. ನನ್ನ ಹೆಸರು ಕಾವ್ಯ. ಉಳ್ಳಾಲ ತಾಲೂಕಲ್ಲಿ PRI ಆಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಮಂಗಳೂರಿನ ಕರಾವಳಿ ಮೈದಾನದಲ್ಲಿ ಸರಸ್ ಮೇಳ 2026 ಕಾರ್ಯಕ್ರಮ ನಡೀತಾ ಇದೆ. ಇದು ದಿನಾಂಕ 28/2/2026 ಇದು ಕಾರ್ಯಕ್ರಮ ನಡೀಲಿಕ್ಕಿದೆ. ಹಾಗಾಗಿ ಇಲ್ಲಿ ವಿಭಿನ್ನವಾದ ಮಹಿಳೆಯರು ಮಾಡುವಂತಹ ಪ್ರಾಡಕ್ಟ್ಗಳಿರ್ಬೋದು ಅಥವಾ ಮಹಿಳೆಯರೇ ಸ್ವತಃ ತಮ್ಮ ಕೈಯಾರ ಮಾಡಿರುವಂತಹ ವಿವಿಧ ಉತ್ಪನ್ನಗಳನ್ನು ಇಲ್ಲಿ ಮಾರಾಟಕ್ಕೆ ಎಲ್ಲ ತಾಲೂಕುಗಳಿಂದ, ಎಲ್ಲ ಜಿಲ್ಲೆಗಳಿಂದ ಬಂದು ಮಾಡ್ತಾ ಇದ್ದಾರೆ. ಇದಕ್ಕೆ ಎಲ್ಲರೂ ಬಂದು ಭಾಗವಹಿಸಿ ಪ್ರೋತ್ಸಾಹಿಸಿ ಎಂದು ಕೇಳ್ಕೊಳ್ತೀನಿ. ನಾನು ಉಪ್ಪಿನಂಗಡಿಯ ಇಳಂತಿಲ ಗ್ರಾಮದಿಂದ ಬಂದಿದ್ದೇನೆ. ವೇದಾವತಿ ಅಂತ ನನ್ನ ಹೆಸರು. ನಾನು ವಾಣಿಶ್ರೀ ಶ್ರೀಶಕ್ತಿ ಸಂಘ ಇಳಂತಿಲ ಅಂಡದಕ್ಕದಲ್ಲೇ ನಡೆಯುವಂಥದ್ದು, ಅದರಲ್ಲಿ ಇದ್ದೇನೆ. ಅದರ ಮೂಲಕ ಸಂಜೀವಿನಿ ಸಂಘದಿಂದ ನನಗೊಂದು ರಾಷ್ಟ್ರೀಯ ಮಟ್ಟದ ಸರಸು ಮೇಳ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ನಾನು ಮಣ್ಣಿನ ಪ್ರಾಡಕ್ಟು ಮನೆಯಲ್ಲಿ ರೆಡಿ ಮಾಡ್ತೇನೆ. ಮತ್ತು ನಮ್ಮದು ವ್ಯಾಪಾರವೂ ಇದೆ, ಹೋಲ್ಸೇಲ್ ವ್ಯಾಪಾರವೂ ಇದೆ. ಮನೆಯಿಂದಲೇ ಡೈರೆಕ್ಟ್ ಬಂದು ತಗೊಂಡು ಹೋಗುವಂಥ ವ್ಯವಸ್ಥೆ ಮಾಡ್ತಾರೆ. ಮತ್ತು ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡೋದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲರಿಗೂ ಮಾಡಿ ಗೊತ್ತು, ಅದರ ಪ್ರಯೋಜನ ಗೊತ್ತು, ರುಚಿ ಗೊತ್ತು. ಹಾಗೆ ನಾನು ಮತ್ತು ಮನೆಯಲ್ಲಿ ಸ್ವಉದ್ಯೋಗಕ್ಕಾಗಿ ಪ್ರಾಡಕ್ಟ್ ರೆಡಿ ಮಾಡಿ ಸಂಘದಿಂದ ಸಾಲ ತೆಗೆದು ಅದೆಲ್ಲ ಪ್ರಾಡಕ್ಟ್ ರೆಡಿ ಮಾಡಲಿಕ್ಕೂ ಬಂದೆ. ಈ ಬೀಡಿ ಕಟ್ಟುವ ಜೀವನಕ್ಕಿಂತ ಇದು ಎಷ್ಟೋ ಮೇಲು. ನನ್ನ ಹೆಸರು ಶರ್ಮಿಳಾ ಅಂತ. ನಾನಂದರೆ ಹ್ಯಾಂಡ್ಮೇಡ್ ಬ್ಯಾಗ್ ಎಲ್ಲ ಮಾಡ್ತಿದ್ದೇನೆ. ಹ್ಯಾಂಡ್ಮೇಡ್ ಬ್ಯಾಗ್, ಮಸಾಲ ಐಟಮ್ ಎಲ್ಲ ಮಾಡ್ತಿದ್ದೇನೆ. ಮತ್ತು ನಾನು ಬಂದಿರೋದು ಬಂಟ್ವಾಳ ತಾಲೂಕಿಂದ, ಬಂಟ್ವಾಳ ತಾಲೂಕು ಸಾಲಿತ್ತೂರು ಗ್ರಾಮದಿಂದ. ಈ ಕೋರ್ಸಸ್ ಟ್ರೈನಿಂಗ್ ಆಗಿ ನಾನು ಇದನ್ನು ಸ್ಟಾಲಿಗೆ ಸ್ಟಾರ್ಟ್ ಮಾಡಿದೆ. ಟ್ರೈನಿಂಗ್ ಅಂತೆ ಒನ್ ಮಂತ್ ಟ್ರೈನಿಂಗ್ ಆಗಿ ನಮಗೆ ವಿದ್ದುಕೋ ಸರ್ಟಿಫಿಕೇಟ್ ಎಲ್ಲ ಆಗಿ ನಮಗೆ ಸ್ಟಾಲ್ ಹಾಕಲಿಕ್ಕೆ ನಮಗೆ ಮೇಡಮ್ನವರು ಪರ್ಮಿಷನ್ ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಸ್ಲಿಂಗ್ ಬ್ಯಾಗ್ ಮಾಡ್ತೇನೆ, ಫೋಲ್ಡೆಡ್ ಕ್ಯಾರಿ ಬ್ಯಾಗ್ ಮಾಡ್ತೇನೆ, ತೋಟೆ ಬ್ಯಾಗ್ ಮಾಡ್ತೇನೆ, ಮತ್ತು ಪೌಚ್ ಮಾಡ್ತೇನೆ, ಮಕ್ಕಳ ಪೆನ್ಸಿಲ್ ಪೌಚ್ ಮಾಡ್ತೇನೆ, ಮತ್ತು ಕಾಸ್ಮೆಟಿಕ್ ಪೌಚ್ ಮಾಡ್ತೇನೆ, ಮತ್ತು ಕ್ಯಾರಿ ಬ್ಯಾಗ್, ನಾರ್ಮಲ್ ಬ್ಯಾಗ್ ಮಾಡ್ತೇನೆ, ಮತ್ತು ನೈಟೀಸ್ ಮಾಡ್ತೇನೆ. ಇದು ಮತ್ತು ಫ್ಯಾಬ್ರಿಕ್ ಪೇಂಟಿಂಗ್ ಮಾಡ್ತೇನೆ. ಕೋರಾ ಕ್ಲೋತ್ ಅಂತ, ಕೋರಾ ಕ್ಲೋತಲ್ಲಿ ಸ್ಟಿಚ್ ಮಾಡೋ ಮೊದಲು ಫ್ಯಾಬ್ರಿಕ್ ಪೇಂಟ್ ಮಾಡ್ತೇನೆ. ಫ್ಯಾಬ್ರಿಕ್ ಪೇಂಟ್ ಮಾಡಿ ಅದರ ನಂತರ ನಾವು ಸ್ಟಿಚ್ ಮಾಡ್ತೇವೆ. ಇಂದು ಈ ಸರಸ್ ಮೇಳ ದಕ್ಷಿಣ ಕನ್ನಡದ ಮಂಗಳೂರು ಸಿಟಿನಲ್ಲಿ ನಡೀತಾ ಇದೆ, ಕರಾವಳಿ ಗ್ರೌಂಡ್ಸಲ್ಲಿ. ಈ ಒಂದು ಸರಸ್ ಮೇಳಕ್ಕೆ ನಮ್ಮ ಯೂನಿಯನ್ ಬ್ಯಾಂಕಿನಿಂದ ನಾವು ಇಲ್ಲಿ ಒಂದು ಸ್ಟಾಲ್ ಕೂಡ ಹಾಕಿ ನಮ್ಮ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ, ನಮ್ಮ ಬ್ಯಾಂಕಿನ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ನಾವು ಸ್ಟಾಲ್ ಹಾಕಿದ್ದೀವಿ. ಹೆಚ್ಚಿನ ಹೊತ್ತನ್ನು ನಾವು ಇವತ್ತು SHG ಮಹಿಳಾ ಸಂಘಗಳಿಗೆ ಸಾಲ ಏನು ಸೌಲಭ್ಯ ಸಿಗುತ್ತೆ ಬ್ಯಾಂಕಿನಿಂದ, ಅದ್ರ ಬಗ್ಗೆ ಒತ್ತಡ ನೀಡಲಿಕ್ಕೆ ಮಾಹಿತಿ ಕೊಡೋದಕ್ಕೆ ನಮ್ಮಲ್ಲಿದ್ದೀವಿ ಇಲ್ಲಿ. ಮತ್ತು ಹಾಗೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಏನು ಹೇಳ್ತೀವಿ, ಈ ನಮ್ಮ ಇನ್ಶೂರೆನ್ಸ್ ಸ್ಕೀಮ್ ಇದೆ, PMSBY, PMJJBY ಮತ್ತು ಅಟಲ್ ಪೆನ್ಷನ್ ಸ್ಕೀಮ್ ಇದೆ, ಜನ್ಧನ್ ಅಕೌಂಟ್ ಓಪನ್ ಮಾಡುವಂಥದ್ದಿದೆ. ಇಂಥದ್ದೆಲ್ಲ ಮಾಹಿತಿಯನ್ನು ನಮ್ಮ മഹിളാ സംഘ സദസ്യರಿಗೆ ಕೊಡಲಿಕ್ಕೆ ನಾವು ಇಲ್ಲಿ ಅನುವು ಮಾಡಿ ಕೊಟ್ಟಿದ್ದೀವಿ. നമസ്കാരം, ഞാൻ തനുജ, കേരളത്തിൽ നിന്ന്, കണ്ണൂരിൽ നിന്ന് വരികയാണ്. ഞങ്ങളുടെ പ്രൊഡക്റ്റ് ഹൈദരാബാദ് പേൾസിൻ്റെ ഓർണമെൻറ്റ്സാണ് കൂടുതൽ. ക്രിസ്റ്റൽ,
ഹാൻഡ് മെയ്ഡ് ഓർണമെൻറ്റ്സും കൂടുതലായിട്ടുണ്ട്. പിന്നെ ഞങ്ങളിവിടെ വന്നിട്ട് നല്ല പ്രതികരണമാണ് എല്ലാവർക്കും കിട്ടിയിരിക്കുന്നത്. നല്ല നല്ല ഓർണമെൻറ്റ്സ് ചെറിയ കുട്ടിയൊക്കെ കൊണ്ട് നിൽക്കുന്നുണ്ട്. കരിങ്ങാലി ബ്രേസ്ലെറ്റ് ഉണ്ട്, പിന്നെ ക്രിസ്റ്റൽ ഓർണമെൻറ്റ്സ് ഒരുപാടുണ്ട്. ഞങ്ങളെ സ്റ്റാൾ വിസിറ്റ് ചെയ്യണം. അലങ്കാർ എന്നാണ് ഞങ്ങളുടെ യൂണിറ്റിൻ്റെ പേര്. സഹായ സജ്ജിയാണ്. ಎಲ್ಲರೂ ಸಹನ ಪ್ರತಿಷ್ಠೆಯುಳ್ಳದು. ನಮಸ್ಕಾರ, ನನ್ನ ಹೆಸರು ಶೋಭಾ ಬೀಳೂರು, ಮುಧೋಳ ತಾಲೂಕು ನಗರಾಳ, ಬಾಗಲಕೋಟೆ ಡಿಸ್ಟಿಕ್ನಿಂದ ಬಂದಿದ್ದೇನೆ. ನಾನು ಸಾವಯವ ರೈತ ಮಹಿಳೆಯಾಗಿ ಸಾವಯವ ಕೃಷಿ ಉತ್ಪನ್ನಗಳನ್ನು ಪ್ರೊಸೀಸ್ ಮಾಡಿ ನಾನು ಮಾರ್ಕೆಟ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಮೇನ್ ನಂದು ಸಾವಯವ ಬೆಲ್ಲ ತಯಾರಿಕಾ ಘಟಕವನ್ನು ಹಾಕ್ಕೊಂಡಿದ್ದೀನಿ. ಬೆಲ್ಲದಲ್ಲಿ 4-5 ಥರ ಐಟಮ್ ಬೆಲ್ಲ ರೆಡಿ ಮಾಡಿಕೊಂಡು ಬೇರೆ ಕಡೆ ಎಲ್ಲ ಮಾರ್ಕೆಟ್ ಮಾಡ್ತಾಯಿದ್ದೀನಿ. ಆಮೇಲೆ ನನ್ನ ಹೊಲದೊಳಗೆ ಬೆಳೆದಂಥ ಸಾವಯವ ಉತ್ಪನ್ನಗಳಾದ ಜವೆಗೋಧಿ, ಅರಿಶಿನ ಇವೆಲ್ಲ ನನ್ನ ಹೊಲದೊಳಗೆ ಸಾವಯವ ಪದ್ಧತಿಯಿಂದ ಬೆಳೆದು ಅದನ್ನು ಪೌಡ್ರ್ ಮಾಡಿಕೊಂಡು ಪ್ಯಾಕೆಟ್ ಮಾಡಿ ನಾನು ಕೆಜಿಗೆ 600 ರೂಪಾಯಿದಂತೆ ಸೇಲ್ ಮಾಡ್ತಾಯಿದ್ದೀನಿ, ಅರಿಶಿನ ಪೌಡರ್. ಆಮೇಲೆ ಜವೆಗೋಧಿ ಬೆಳೆದು ಅದನ್ನು ರವೆ ಮಾಡಿಕೊಂಡು ಅದು ಪ್ಯಾಕೆಟ್ ಮಾಡಿ ಸೇಲ್ ಮಾಡ್ತಾಯಿದ್ದೀನಿ. ಆಮೇಲೆ ಉತ್ಪನ್ನಗಳಾದ ಹಲ್ಪುಡಿ ತಯಾರು ಮಾಡಿಕೊಂಡು ಅದು ನಾನು ಕೆಜಿಗೆ 1800 ರೂಪಾಯಿದಂತೆ ಮಾರ್ಕೆಟ್ ಮಾಡ್ತಾಯಿದ್ದೀನಿ. ಆಮೇಲೆ ನಮ್ಮದೇ ಬೆಲ್ಲದಿಂದ ತಯಾರಾದಂಥ ಬಳಲ್ಕಾಯಿ ಜಾಮನ್ನು ರೆಡಿ ಮಾಡ್ತಾಯಿದ್ದೀನಿ. ಸಾವಯವ ಬೆಲ್ಲ ಬಳಸ್ಕೊಂಡು ಬಳಲ್ಕಾಯಿ ಜಾಮ್ ರೆಡಿ ಮಾಡಿಕೊಂಡು ಅದು 10 ರೂಪೀಸು ಕಪ್ಪು ಈ ಥರ ಮಾರಾಟ ಮಾಡ್ತೀನಿ. ಆಮೇಲೆ ಪಾವು ಕೆಜಿಗೆ 150 ರೂಪಾಯಿ ಅಂತೆ ಮಾರಾಟ ಮಾಡ್ತೀನಿ. ಆಮೇಲೆ ನಮ್ಮದು ಸಿರಿಧಾನ್ಯಗಳು ಸಿಗ್ತಾವೆ ನನ್ನ ಕಡೆ, ಮಿಲ್ಲೆಟ್ಸ್ಗಳು ಬರ್ತಾವೆ. 6 ಥರ ಸಿರಿಧಾನ್ಯಗಳನ್ನು ಸೇಲ್ ಮಾಡ್ತೀನಿ. ಆಮೇಲೆ ಶುಂಠಿ ಬೆಲ್ಲ ಕ್ಯೂಬ್ಸ್ಗಳನ್ನು ಮಾಡ್ತಾಯಿದ್ದೀನಿ. ಶುಂಠಿ ಕಾಳು ಮೆಣಸು ಹಾಕಿ ಅದು ಥರ ಮಾಡ್ತೀನಿ. ಏಲಕ್ಕಿ, ತುಪ್ಪ, ಎಳ್ಳು ಹಾಕಿ ಅದೊಂಥರ ಬೆಲ್ಲ ರೆಡಿ ಮಾಡಿ ಅದನ್ನು ಮಾರ್ಕೆಟ್ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಬೇರೆ ಬೇರೆ ಥರ ಮಾರ್ಕೆಟ್ ಮಾಡೋದ್ರಿಂದ ನನಗೆ ತುಂಬ ಚೆನ್ನಾಗಿ ಇನ್ಕಮ್ ಬರ್ತಾಯಿದೆ.